ನಮಸ್ಕಾರ. ಇವತ್ತು ಎಬಿಡಿ ಟ್ರಸ್ಟ್ ವತಿಯಿಂದ ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಒಂದು ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಂತ ಓದಿರುವಂತ ವಿದ್ಯಾರ್ಥಿಗಳಿಗೆ ಓದ್ತಾ ಇರುವಂತ ಫೈನಲ್ ಇಯರ್ಸ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸಹಕಾರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿ ಎಲ್ಲ ನಮ್ಮ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಏನಾಗಿದೆ IAS IPS ಪ್ರಿಪರೇಷನ್ಸ್ KS ಮತ್ತೆ ಅದೇ ಜನರಲ್ ಎಕ್ಸಾಮ್ಸ್ ಇವತ್ತು IAS ಎಕ್ಸಾಮ್ಸ್ ಇಂದ ಹಿಡಿದು ಒಂದು ಲೋವರ್ ಎಲೆಕ್ಷನ್ಸ್ ಅಂತಂದ್ರೆ ಇವತ್ತು ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಪ್ರಿಪೇರ್ ಆಗೋದಕ್ಕೆ ಒಂದು ಯಾವುದೇ ಒಂದು ಎಕ್ಸಾಮ್ ಬರಿಬೇಕು ಅಂದ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಪಡ್ತಿದ್ದಾರೆ. ಇಲ್ಲಿ ಸರಿಯಾದ ಕೋಚಿಂಗ್ ಇಲ್ಲದೆ ಇರೋದ್ರಿಂದ ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲೇ ಒಂದು ಕೋಚಿಂಗ್ ಸೆಂಟರ್ ನ ಮಾಡಬೇಕು. ಮಕ್ಕಳಿಗೆ ಒಂದು ಅನುಭವ ಇರಬೇಕು. ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಮಾಹಿತಿ ಬೇಕು ಅನ್ನೋದ್ರ ಒಂದು ತೀರ್ಮಾನ ಮಾಡಿ ನಮ್ಮ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರೆಸ್ ಮೀಟ್ ನ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಧನಾ ಅಕಾಡೆಮಿ ಕೋಚಿಂಗ್ ಸೆಂಟರ್ ಬಂದು ಇಡೀ ನಮ್ಮ ರಾಜ್ಯದಲ್ಲೇ ಟಾಪ್ 3 ನಲ್ಲಿ ಪ್ಲೇಸ್ ಇದೆ. ಈ ಒಂದು ಸಾಧನಾ ಅಕಾಡೆಮಿ ಕೋಚಿಂಗ್ ಸೆಂಟರ್ ಇಂದ ಸುಮಾರು ಜನ IAS ಅಧಿಕಾರಿಗಳಾಗಿ ಹೊರ ಬಂದಿದ್ದಾರೆ. ಈಗಾಗಲೇ ಕೆಲವು ಗೌರ್ಮೆಂಟ್ ಹುದ್ದೆಗಳಲ್ಲಿ ವರ್ಕ್ ಕೂಡ ಮಾಡ್ತಿದ್ದಾರೆ. ಎಷ್ಟೋ ಜನ ಇವರು ಸಾಧನಾ ಅಕಾಡೆಮಿಯಿಂದ ಕೋಚಿಂಗ್ ತಗೊಂಡಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಬೇರೆ ಉನ್ನತ ಮಟ್ಟದ ಹುದ್ದೆಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆಲ್ರಿಗೂ ಅನುಕೂಲ ಆಗಬೇಕು, ಅಂದ್ರೆ ನಮ್ಮವ್ರಿಗೆ ಅನುಕೂಲ ಆಗ್ಬೇಕು ಅಂತ ಹುದ್ದೆಯಲ್ಲಿರುವಂತವ್ರನ್ನ ಇಲ್ಲಿ ಕರೆಸಿ ನಮ್ಮ ಮಕ್ಕಳಿಗೆ ಅವ್ರ ಕಡೆಯಿಂದನೂ ಅವಾಗ ಒಂದು ಮೋಟಿವೇಶನ್ ಕ್ಲಾಸ್ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಾಧನಾ ಅಕಾಡೆಮಿಯ ಡೈರೆಕ್ಟರ್ ಆದ ಇವತ್ತು ಜ್ಯೋತಿ ಮೇಡಮ್ ಬಂದಿದ್ದಾರೆ. ಇನ್ನು ಅದ್ರ ವಿಚಾರವಾಗಿ ಹೆಚ್ಚಿನ ಮಾಹಿತಿನ ಅವ್ರನ್ನ ತಿಳಿಸ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾವು ಶಿಡ್ಲಘಟ್ಟ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೋ ಅಂತಂದ್ರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಡಿಗ್ರಿ ಕಂಪ್ಲೀಟ್ ಆಗಿರುವಂತಹ ಯಾವುದೇ ಪದವಿ ಮುಗಿದಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಫೌಂಡೇಶನ್ ಟೈಪ್ ಅಂದ್ರೆ IAS IPS KS ಬ್ಯಾಂಕಿಂಗ್ RRB ಎಲ್ಲವೂ ಕೂಡ ಫೌಂಡೇಶನ್ ರೀತಿ ನಾವಿಲ್ಲಿ ಕೋರ್ಸ್ ನ ಕೋಚಿಂಗ್ ಕೊಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಸರ್ ಹೇಳಿದ ಹಾಗೆ ಏನು ಅಂತಂದ್ರೆ ಬೆಂಗಳೂರು, ಡೆಲ್ಲಿ ಅಲ್ಲಿ ಹೊರಗಡೆ ಎಲ್ಲೇ ಹೋಗಿದ್ರು ಕೂಡ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸರ್ ಹೇಳಿದ್ರು ಇಲ್ಲ, ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಮಕ್ಕಳಿಗೆ ಅನುಕೂಲದ ಆಗ್ಲೋ ಒಂದು ದೃಷ್ಟಿಯಿಂದ ಏನು ಅಂತಂದ್ರೆ ಎಲ್ಲಾ ಖರ್ಚನ್ನು ಕೂಡ ನಾನೇ ಭರಿಸ್ತೀನಿ, ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡೋಣ ಅಂತ ಅಂದ್ರು. ಆ ಕಾರಣದಿಂದ ಏನು ಅಂತಂದ್ರೆ ಈಗ ಇಲ್ಲಿ ಏನ್ ಕೋಚಿಂಗ್ ಕೊಡ್ತೇವೆ ಪ್ರತಿಯೊಂದು ಕೂಡ ವಿದ್ಯಾರ್ಥಿಗಳಿಗೆ ಆದ್ರೆ ಪ್ರತಿಯೊಂದು ಹಣನೂ ಕೂಡ ಫ್ರೀ ಅಂತಂದ್ರೆ ಫ್ರೀ ಇಲ್ಲ, ಅದ್ರ ಪೂರ್ತಿ ಖರ್ಚನ್ನ ಸರ್ ಅವರೇ ಭರಿಸ್ತಾರೆ. ಆಮೇಲೆ ವಿದ್ಯಾರ್ಥಿಗಳೇನು ಅಂತಾರೆ 10ನೇ ತಾರೀಕಿಂದ ನಾವು ಅಪ್ಲಿಕೇಶನ್ ನ ಇಲ್ಲೇ ಕಾಂಗ್ರೆಸ್ ಭವನದಲ್ಲಿ ಕೊಡ್ತೇವೆ. 10ನೇ ತಾರೀಕಿಂದ ಜನವರಿ 10ನೇ ತಾರೀಕಿಂದ ಆಮೇಲೆ 30ನೇ ತಾರೀಕು ಅಪ್ಲಿಕೇಶನ್ ನಾವು ಕೊನೆ ದಿನಾಂಕ ಆಗಿರುತ್ತೆ. 5ರಿಂದ 10ನೇ ತಾರೀಕು ಒಳಗಡೆ ನಾವೇನು ಅಂತಂದ್ರೆ ಅಪ್ಲಿಕೇಶನ್ ನ ವೆರಿಫಿಕೇಶನ್ ಮಾಡ್ತೇವೆ, ಸ್ಕ್ರೂಟ್ನಿ ಮಾಡ್ತೇವೆ. ಫೈನಲ್ ರಿಸಲ್ಟ್ ಅನ್ನ ಏನು ಅಂತಂದ್ರೆ ಲೀಸ್ಟ್ ನ ಸರ್ ಅವರಿಗೆ 15ನೇ ತಾರೀಕು ನಾವು ವಿದ್ಯಾರ್ಥಿಗಳಿಗೆ ಫೆಬ್ರವರಿ 15ನೇ ತಾರೀಕು ನಾವು ಲೀಸ್ಟ್ ಅನೌನ್ಸ್ ಮಾಡ್ತೀವಿ. 16ನೇ ತಾರೀಕು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿತೀವಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇಲ್ಲೇ ಇರುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. 21ನೇ ತಾರೀಕು ಸರ್ ಅವರ ಹುಟ್ಟಿದ ಹಬ್ಬದ ದಿನ ನಾವೇನು ಅಂತ ಅಂದ್ರೆ ಆ ದಿನನೇ ಇನಾಗ್ರೇಷನ್ ಮಾಡಿ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತೇವೆ. ಸತತ 6 ತಿಂಗಳ ಕಾಲ ತರಗತಿಗಳು ನಡೆಯುತ್ತೆ. 10ರಿಂದ 5 ಗಂಟೆವರೆಗೂ ಕೂಡ ತರಗತಿಗಳು ನಡೆಯುತ್ತೆ. ಸರ್ ಅವ್ರು ಹೇಳಿದ್ರು ಬೇರೆ ಬೇರೆ ಕಡೆಯಿಂದ ಭಾಗದಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗುತ್ತೆ. ಬೆಳಗ್ಗೆ ಅವರಿಗೆ ಬಂದು ಅಡಿಗೆ ಊಟದೆಲ್ಲಾ ವ್ಯವಸ್ಥೆ ಇದಾಗತ್ತೆ ಅಂತ ಹೇಳಿ ಊಟದ ವ್ಯವಸ್ಥೆನೂ ಕೂಡ ಮಾಡೋಣ ಹಂಗಂತ ಅಂದ್ರು. ಮತ್ತೆ ಇದಕ್ಕಿಂತ ಮುಂಚೆ ನಮ್ಮನ್ನ ಇಲ್ಲಿ ಒಂದ್ಸರಿ ಕರ್ಸಿದ್ರು, ಏನೆಲ್ಲ ಅವಶ್ಯಕತೆ ಇದೆ ನೋಡಿ ಹಂಗಂತ ಹೇಳಿ. ನಾವ್ ಹೇಳಿದ್ವಿ ಸರ್ ಇಲ್ಲಿ ರೆಸ್ಟ್ ರೂಮ್ ಇಲ್ಲ ಹಂಗಂತ ಹೇಳಿ. ಸರ್ ಹೇಳಿದ್ರು ಡೋಂಟ್ ವರಿ ಮೇಡಮ್, ರೆಸ್ಟ್ ರೂಮ್ ಅನ್ನು ಕೂಡ ಕಟ್ಸೋಣ ಹಂಗಂತ ಹೇಳಿದ್ರು. ಒಟ್ಟೇನು ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ವಿಳ್ಕೊಂಡಿರುವಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ಸಮಾಜದ ಒಂದು ಉನ್ನತ ಸ್ಥಾನಕ್ಕೆ ತರುವಂತಹ ಉದ್ದೇಶ ಏನು ಅಂತಂದ್ರೆ ಸರ್ ಅವ್ರದ್ದಾಗಿರುವಂತದ್ದು. ಅವರ ಉದ್ದೇಶಕ್ಕೆ ನಾವು ಒಂದು ಗುರಿಯಾಗಿ ನೆಲೆಯಾಗಿ ಅವರ ಜೊತೆಗೆ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವು ಸಂಸ್ಥೆನೇ ಇಲ್ಲಿಗೆ ತಗೊಂಡ್ ಬಂದಿದೀವಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಇಲ್ಲಿಂದ ಸಂಸ್ಥೆಗೆ ಬರ್ತಾರೆ. ಸರ್ ಹೇಳಿದ್ರು ಇಲ್ಲ ಮೇಡಮ್, ಸಂಸ್ಥೆನೇ ಇಲ್ಲಿಗೆ ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿರುವಂತ ವಿದ್ಯಾರ್ಥಿಗಳು ಒಂದು ಹಿತದೃಷ್ಟಿಯಿಂದ ಸರ್ ಅವರ ಆದೇಶದ ಮೇರೆಗೆ ನಾವು ಸಮಾಧಾನ ಸಂಸ್ಥೆನೇ ನಾವು ಶಿಡ್ಲಘಟ್ಟಕ್ಕೆ ತರ್ತಾ ಇದ್ದೀವಿ. ಇಲ್ಲೇನು ಅಂತಂದ್ರೆ ಅನುಭವಿ 20 ವರ್ಷಗಳ ಕಾಲ ಬೇರೆ ಬೇರೆ IAS IPS KS ನವರಿಗೆ ತರಬೇತಿ ನೀಡಿದಂತಹ ಬೆಸ್ಟ್ ಏನು ಟೀಚಿಂಗ್ ಫ್ಯಾಕಲ್ಟಿ ಇರ್ತಾರೆ ಅವರೇ ಬಂದು ಇಲ್ಲಿ ಅವರಿಗೆ ಕೋಚಿಂಗ್ ಕೊಡ್ತಾರೆ. ನಮ್ಮ ಜೊತೆಗೆ ತಂದ್ರೆ ಸಾಧನಾ ಸಂಸ್ಥೆ ಆಡಳಿತಾಧಿಕಾರಿಯಾಗಿರುವಂತಹ ಮಹದೇವರಾಜು ಸರ್ ಅವರಿದ್ದಾರೆ. ಅವರು ಕೂಡ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡ್ತಿರ್ತಾರೆ. ಮತ್ತೇನು ಅಂದ್ರೆ ವಾರದಲ್ಲಿ 2 ದಿನ ಅಂದ್ರೆ 1 ದಿನ
ಅಥವಾ 15 ದಿನಕ್ಕೆ ಒಮ್ಮೆ ದೇಶದ ಟಾಪ್ IAS IPS ಆಫೀಸರ್ ಆಗಿರುವಂತರನ್ನ ಕರೆಸಿ ನಾವು ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮ ಮಾಡ್ತೇವೆ. ಮತ್ತೆ ಅವರಿಗೆ ಒಂದು ಮೋಟಿವೇಶನ್ ಟೈಪ್ ಯಾವ ರೀತಿ ಓದ್ಬೇಕು, ಏನ್ ಓದ್ಬೇಕು, ಹೇಗ್ ಓದ್ಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸಂಪೂರ್ಣವಾಗಿರುವಂತ ಒಂದು ಮಾಹಿತಿಯನ್ನ ನಾವು ಇಲ್ಲಿ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಸರ್ ಅವರು ಏನು ಅಂತಂದ್ರೆ ಇದೊಂದು ಐತಿಹಾಸಿಕ ಹೆಜ್ಜೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 224 ಜನ MLAs ಗಳಿದ್ದಾರೆ. ಯಾರು ಕೂಡ ಈ ನಮ್ಮ ಒಂದು ಸಾಹಸಕ್ಕೆ ಕೈ ಹಾಕಿರ್ಲಿಕ್ಕಿಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ಸ್ವಾರ್ಥ ಇರುತ್ತೆ, ನನ್ನ ಮಗ IAS ಆಗ್ಬೇಕು ಅಂತೇಳಿ. ಆದ್ರೆ ಮೊದಲನೇ ವ್ಯಕ್ತಿ ಅನ್ಸುತ್ತೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂತ ಮಕ್ಕಳ IAS ಆಗ್ಬೇಕು ಹಂಗಂತ ಹೇಳಿ ನಿರ್ಧಾರ ಮಾಡಿದಿರುವಂತಹ ರಾಜುಗೌಡ ಸರ್ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ನೀವು ಏನು ಅಂತಂದ್ರೆ ಈ ಒಂದು ಕಾರ್ಯಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದೀರಿ. ಖಂಡಿತವಾಗ್ಲೂ ಕೂಡ ನಾವು ಹೇಳೋದಕ್ಕೆ ನಮ್ಮಲ್ಲಿ ಶಿಡ್ಲಘಟ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕಲ್ಲಾಗಿ ಕೊಡಿ, ಮೂರ್ತಿಯಾಗಿ ಕೆತ್ತಿ ನಿಮ್ಗೆ ಕೊಡ್ತೇವೆ ಅಂತ ಹೇಳಿ ನಾನು ಆಶ್ವಾಸನೆಯನ್ನು ಕೊಡ್ತೇವೆ. ಮೇಡಮ್, ಈಗ IAS KS ಟ್ರೈನಿಂಗ್ ತಗೊಂಡ ವಿದ್ಯಾರ್ಥಿ ಜಾಬ್ ಸಿಗೋ ತನಕ ನೀವೇ ಟ್ರೈನಿಂಗ್ ಕೊಡ್ತೀರಾ? ಯಾವ ತರ ಮೇಡಮ್? ಇಷ್ಟು ಸಿಗುತ್ತಂತ ಹಂಗಂತೇನಿಲ್ಲ ಸರ್. ಇವಾಗ ಸುಮಾರು ನೋಟಿಫಿಕೇಶನ್ ಇದಾವೆ, ಬೇರೆ ಬೇರೆ ಇಲಾಖೆಗಳಲ್ಲೆಲ್ಲ ನೋಟಿಫಿಕೇಶನ್ಸ್ ಇರ್ತವೆ. ನೋಟಿಫಿಕೇಶನ್ ಅಪ್ಲೈ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಮತ್ತೆ ಸರ್, ಇದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿರುತ್ತಾ, ಇಲ್ಲಾಂದ್ರೆ ಯಾರೇ ಬಂದ್ರು ಆಹ್ವಾನ ಇರುತ್ತೆ? ಇದು ನಮ್ಮ ಕರ್ತವ್ಯ, ನಮ್ಮ ಕರ್ಮಭೂಮಿ ಅಂತ ಅನ್ಕೊಂಡಿದೀವಿ. ಇದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇನ್ಕ್ಲೂಡಿಂಗ್ ಚಿಂಕಲ್ನೇರ್ ಹೋಬಳಿ ಸೇರಿದಂತೆ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಓನ್ಲಿ ಇದು ಇಷ್ಟಕ್ಕೆ ಮಾತ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಗ್ರಾಮಗಳಿಗೆ ಮಾತ್ರನೇ ಮೀಸಲಾಗಿರುತ್ತೆ. ಇಲ್ಲಿರುವಂತಹ ವಿದ್ಯಾರ್ಥಿಗಳು ಮಾತ್ರನೇ ಮೀಸಲಾಗಿರುತ್ತೆ. ಮೇಡಮ್, ಅಪ್ಲಿಕೇಶನ್ ಆಗಕ್ಕೆ ಕ್ವಾಲಿಫಿಕೇಶನ್ ಏನಿರ್ಬೇಕಂದ್ರೆ ತಿಳಿಸ್ತಾರೆ. ಸರ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಫೈನಲ್ ಇಯರ್ ಇರುವಂತ ವಿದ್ಯಾರ್ಥಿಗಳು